ಈ ಕಡೆ ಹಚ್ಕೊಳ್ಳಿ. ಇಲ್ಲ ಬ್ರೋ, ಕಾಂಗ್ರ್ಯಾಚುಲೇಷನ್. ಕೈ ನಡಗಂಗ, ಕೈ ಶೇಕ್ ಆಯ್ತಿದೆ. ಗೋವಿಂದ ಗೋವಿಂದ. ಮದುವೆ ಆಗೋಯ್ತು ಗುರು. ಒಂದೇ ತಿಂಗಳಲ್ಲಿ ಸೆಟ್ ಆಗಿದ್ದು ಮದುವೆ. ಒಂದೇ ತಿಂಗಳು ಟೈಮ್ ಇದ್ದಿದ್ದು. ಹೆಂಗಾಯ್ತು ಏನು ಎಲ್ಲ ನೋಡೋಣ. ಸೊ ಎಲ್ಲ ರೆಡಿಯಾಗಿ ಟ್ರಿಮ್ಮಿಂಗ್ ಮಾಡ್ಕೊಂಡು ಮದುವೆ ಆಗೋ ಜಾಗ ನೋಡ್ಕೊಂಬರೋಣ ಅಂತ ಹೋಗಿ ನೋಡ್ಕೊಂಡು ಬಂದು ನೋಡಿದ್ವಿ. ಸಕ್ಕತ್ತಾಗಿದೆ. ಫುಲ್ಲು ನೇಚರ್ ಫ್ರೆಂಡ್ಲಿ ಎನ್ವಿರಾನ್ಮೆಂಟ್. ಸೊ ಶಾಪಿಂಗ್ ಎಲ್ಲ ಒಂದೇ ದಿನದಲ್ಲೆಲ್ಲ ಶಾಪಿಂಗ್ ಎಲ್ಲ ಮುಗಿಸ್ಬಿಟ್ವಿ. ನಮ್ಮದೇ ಹುಡುಗಂದು ಆಗಲಿ ಹುಡುಗಿ ಕಡೆದೇ ಆಗಲಿ ಡ್ರೆಸ್ಸಸ್, ನಮ್ಮದು ಫ್ಯಾಮಿಲಿ ರಿಲೇಷನ್ಸ್ಗೆಲ್ಲ ಕೊಡೋ ಡ್ರೆಸ್ ಎಲ್ಲ ಒಂದೇ ದಿನದಲ್ಲಿ ಶಾಪಿಂಗ್ ಮುಗಿಸಿದ್ವಿ. ಸೊ ನೀವು ನೋಡ್ಬೋದು ಎರಡು ಟೈಪ್ ಡ್ರೆಸ್ ಟ್ರೈ ಮಾಡ್ತಾಯಿದ್ದೀನಿ. ಯಾವ್ದು ಹಾಕಿರ್ಬೋದು ರಿಸೆಪ್ಷನ್ಗೆ ಅಂತ ಒಂದು ಗೆಸ್ ಮಾಡಿ. ಸೊ ಎಲ್ಲ ಕಾರ್ಡ್ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಹೊಡ್ಸಿದ್ವಿ. ಅರೌಂಡ್ 10 ರೂಪೀಸ್ ಬಿತ್ತು ಒಂದು ಕಾರ್ಡ್ಗೆ. ಅಪ್ರಾಕ್ಸ್ 600 ಕಾರ್ಡ್ಸ್ 700 ಕಾರ್ಡ್ಸ್ ತೊಗೊಂಡಿದ್ವಿ ನಾವು. ಹುಡುಗನ ಸೈಡು, ಹುಡುಗಿ ಸೈಡು ಸಮ್ 500 ತೊಗೊಂಡಿರ್ಬೋದು ಅನಿಸುತ್ತೆ, ನೆನಪಿಲ್ಲ. ಸೊ ಎಲ್ಲ ಮದುವೆ ಬಂದೇ ಬಿಡ್ತು. 3 ದಿನ ಇದೆ. ಎಲ್ಲ ಮನೆಯಲ್ಲೆಲ್ಲ ತಯಾರಿ ಮಾಡ್ಕೊತಾ ಇದ್ದಾರೆ. ನಮ್ಮ ಹುಡುಗನ ಡ್ರೆಸ್ ಎಲ್ಲ ಮದುವೆಗೆ ಹಾಕೋ ಡ್ರೆಸ್ಸು ಇದೆಯಾ, ಚೆನ್ನಾಗಿ ಕಾಣಿಸುತ್ತಾ, ಫಿಟ್ ಆಗುತ್ತಾ ಅಂತ ಟೆಸ್ಟ್ ಮಾಡ್ತಾವನೆ. ಆಮೇಲೆ ಇನ್ನೇನು 3ನೇ ದಿನ ಇದ್ದಂಗೆ ಅರ್ಶಿನ ಶಾಸ್ತ್ರ ಅಂತ ಮಾಡ್ತಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಮಾಡ್ತಾರೆ. ನಿಮ್ಮ ಕಡೆ ಏನು ಶಾಸ್ತ್ರ ಮಾಡ್ತಾರೆ ಅಂತ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಸೊ ಈ ಥರ ಎಲ್ಲ ಆರತಿ ಎಲ್ಲ ಮಾಡಿ ಮುಂದೆ ಕಳಸ ಎಲ್ಲ ಇಟ್ಟು ಎಲ್ಲರೂ ಅಕ್ಕಪಕ್ಕದ ಮನೆಯವರು, ಆಂಟಿದಿರು, ಅಕ್ಕಂದರು ಎಲ್ಲ ಹೆಂಗಸ್ರನ್ನ ಕರೆದು ಮುತ್ತೈದೆಯರನ್ನ ಅರ್ಶಿನ ಹಚ್ಚಿಸ್ತಾರೆ. ಸೊ ಒಂದು 3 ಟೈಮೋ 4 ಟೈಮೋ ಅರ್ಶಿನ ಹಚ್ಚಿ ಸ್ನಾನ ಮಾಡಿಸ್ತಾರೆ. ಸೊ ಇದರಿಂದ ಗ್ಲೋ ಬರುತ್ತೆ. ಮುಖಕ್ಕೆ ಒಂಚೂರು ಕಡಿಮೆ ಹಚ್ಚ್ರಿ. ಅಲ್ಲ ಫೇಶಿಯಲ್ ಎಲ್ಲ ಮಾಡಿದ್ವಿ. ಹಂಗೆ ನೋಡು, ಅವಾಗ ಇಷ್ಟು ಕವರೇ ಆಗಿರ್ಲಿಲ್ಲ. ಕವರ್ ಮಾಡಿದ್ವಿ. ನೀರು ಮಾಡಿದ್ರೆ ಸ್ವಲ್ಪ ನೀರಾಗಿದ್ಮೇಲೆ ಕವರ್ ಆಯ್ತು. ಅದು ಗಟ್ಟಿ ಇತ್ತಲ್ಲ, ರುಚಿ ಬೆಂದಿಲ್ಲ ಕೆಳಗಡೆ ಸೊಂಟ ಬೆಂದಿಲ್ಲ. ಸೊ ಎಣ್ಣೆಗೆ ಅರ್ಶಿನಕ್ಕೆ ಸ್ವಲ್ಪ ನೀರು, ಎಣ್ಣೆ, ರೋಸ್ ವಾಟರ್ ಹಾಕಿ ಈ ಥರ ಎಲ್ಲ ಉಜ್ತಾರೆ. ಉಜ್ತಾ ಇರೋದು ನಮ್ಮ ಅಕ್ಕ. ಸೊ ಹೇಳಿದಾಗ ಒಂದು 5 ಜನ ಮುತ್ತೈದೆಯರು ಮಂದಿ ಹಚ್ತಾರೆ ಅಷ್ಟೇ. ಸೊ ಅಲ್ಲಿ ಪಕ್ಕದಲ್ಲಿ ನೀವು ನೋಡ್ಬೋದು ಗುಂಡ್ಕಲ್ಲಿದೆ. ಅದೇನು ಗುಂಡ್ಕಲ್ಲು, ನಿಮ್ಮ ಕಡೆ ಏನಂತೀರ, ಅದನ್ನ ಏನಕ್ಕೆ ಇಟ್ಟಿರ್ಬೋದು ಅಂತ ಒಂದು ಕಮೆಂಟಲ್ಲಿ ಹಾಕಿ. ನನಗೇನಷ್ಟು ರೀಸನ್ ಗೊತ್ತಿಲ್ಲ, ಏನು ರೀಸನ್ ಅಂತ. ನಿಮ್ಮ ಕಡೆ ಏನಾದರೂ ಗೊತ್ತಿದೆ ಹೇಳಿ. ನೋಡು ಮಲಗಿದ್ಲು. ಮದುವೆ ಮನೆಗೆಲ್ಲ ಹೋಗಲ್ವೇನೆ, ಎಲ್ಲ ರೆಡಿ ಮಾಡ್ತಾವ್ರೆ ಮದುವೆ ಗಂಟೆ ಅಂದೆ. ಬೆಳಿಯಕ ಜೋರಾಗಿ ಬೆಳಿ. ದೊಡ್ಡವ್ರು ಹೇಳ್ತಾರೆ ಮಾಡ್ತಿರ್ತೀವಿ. ನೀನ್ ನಮಸ್ಕಾರ ಮಾಡ್ಕೋ. ದೊಡ್ಡವರಾಗಿರೋದ್ರಿಂದ ಅವ್ರು ನನ್ನ ಕಾಲ್ಗೆ ಸ್ನಾಯಿಸಿದಾಗ ಅವ್ರಿಗೆ ನಾನು ನಮಸ್ಕಾರ ಮಾಡ್ಕೋಬೇಕು ಅಂತ ಹೇಳ್ತಾವ್ರೆ. ಸೊ ನಾನು ನಮಸ್ಕಾರ ಮಾಡ್ಕೊಂಡೆ. ಕಳ್ಸಕ್ಕ
ಅವ್ರು ಇವತ್ತೇ ಇದೆಲ್ಲ ಚಪ್ರ ಎಲ್ಲ ಇವತ್ತೇ ಮಾಡ್ತಾರೆ ಇದೆಲ್ಲ ದಾಸಪ್ಪನೆಲ್ಲ ಇವತ್ತೇ ನಾವು ಇವತ್ತೇ ಕರ್ಕೊಂಡು ಹೋಗಿದ್ದು. ಅವರು ಬೆಳಿಗ್ಗೆ ಚೌಟ್ರಿ ಬೇಗ ಬೇಗ ಹೋಗ್ತಾರೆ. ನಮ್ಗೂ ಸ್ವಲ್ಪ free ಆಗಿ. ಬೆಳಿಗ್ಗೆನೆ ಬರ್ತಾರೆ ಬೆಳಿಗ್ಗೆ ಮಾಡ್ಬಿಟ್ರೆ ನಾಳೆ ಫ್ರೀ ಆಗಿರೋದು. ಬೆಳಿಗ್ಗೆ ಬೇಗ ಬೆಳಿಗ್ಗೆ ಬೇಗನೆ ಕರ್ಕೊಂಡು ಬೆಳಿಗ್ಗೆ 10 ಗಂಟೆಗೆ ವಾರ ಬೇರೆ ಅಲ್ವಾ ಶನಿವಾರ ಮಾಡ್ತೀವಿ. ಬನ್ನಿ ಇಲ್ಲಿ ತೋರಿಸ್ತೀನಿ ಬನ್ನಿ. ಹಸನ ಹಚ್ಚಿ ಮಾಡಿದ್ರು. ಇವಾಗ ಸ್ನಾನ ಮಾಡ್ಕೊಂಡು ಬಂದಮೇಲೆ ಫ್ರೆಶ್ ಆಗಿ ತಿರ್ಗಾ ಇನ್ನೊಂದು ಸಲ ಅರ್ಶಿನ ಹಚ್ಚಲ್ಲ, ಸುಮ್ಮನೆ ಹಿಂಗೆ ಅಕ್ಷತೆ ಹಾಕಿ ಆರತಿ ಬೆಳಗ್ತಾರೆ ಅನ್ಸುತ್ತೆ, ದೃಷ್ಟಿ ತೆಗಿತಾರೆ. ಇದು ಮತ್ತೊಂದು ಸಲ. ನೀವೆಲ್ಲ ಹಾಕಲೇಬೇಕೆ? ಕಣ್ಣು ಬಿದ್ದಿರ್ತದೆ, ಕಣ್ಣಿಗೆ ಬಿದ್ದೈತೆ, ದರ್ಶನ ಇಲ್ಲ ನೀರು ಎಲ್ಲ ಹಾಕಿರಲ್ಲ ನಾನು ಕಳ್ಬಿಟ್ಬಿಟ್ಟು ಒಂದು ವರ್ಷ ಅಷ್ಟಾಚೆ ನೀನ್ ಕರ್ದಿದ್ದ ನತ್ತಿ ಗೊತ್ತಿಯ ಅಂತ ಇದು ನಾಳೆ ಒಂದ್ ರೌಂಡ್ ನಿಜ ಅಪ್ಪಿ ನಮ್ಮಲ್ಲಿ ಹುಡುಗರು ಹುಡುಗಿರು ಎಲ್ಲಾರು ಹಚ್ಚುತ್ತೀವಿ ನಾವು. ಗಂಡು ಮಕ್ಕಳಿಗೂ ಹಚ್ತಾರೆ ಅದು ಒಂಚೂರು ಹಾಕ್ಸ್ಕೊಂತಿದ್ವು. ಬಾಪ ಯಾಕೆ ನಿಂತ್ಕೊಂಡಿದ್ದು ಬಾ ಕುತ್ಕೊ. ಏನಮ್ಮ ಕೆಳಗಡೆ ಅವನೇ. ಅದು 500,000 ರೂಪಾಯಿ ಇವಾಗಿನ ಸ್ಟಾರ್ಟು ಇನ್ನ ಚೌಟ್ರಿ ಆರತಿ ಮಾಡಕ್ ಹೋಗ್ಬೇಡ, ದುಡ್ಡು ಹಾಕತಕ್ಕ 1,000 ರೂಪಾಯಿ ಸಾಲಲ್ಲ ನೋಡ, ಜಾಸ್ತಿ ಕೊಟ್ಟು ಸ್ಕ್ಯಾನರ್ ಇಟ್ಕೊಂಬಿಡಿ. ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ. ಸ್ಕ್ಯಾನರ್ ಇಟ್ಕೊಂಡ್ರೆ ಅಲ್ಲೇ ಸ್ಕ್ಯಾನ್ ಮಾಡ್ಬಿಡೋದು. ಕ್ಯಾಶ್ ಇಲ್ಲ ಅಂತ ಇನ್ನೇನ್ ಮಾಡ್ತಾರೆ ಮತ್ತೆ ನೀವು ನೀನ್ ಹೇಳ ಒಂದ್ ಫೋಟೋ ಎಕ್ಸ್ಟ್ರಾ ತೆಗಿಸ್ತೀನಿ ಸುಮ್ನಿರವ ಅದೆಲ್ಲ ಒಬ್ಬರ ಕ್ಯಾಶ್ ಇಲ್ಲ ಅಂತ ಹೇಳ್ತಾರೆ ಕೇಳಿದಾಗ. ಕೊಡ್ಲೇಬೇಕು. ಸ್ಕ್ಯಾನರ್ ಇದ್ರೆ ಇದು ಅನುಗೆ ಅಂತ ಅಲ್ಲ ಆಗ್ಲಿ, ನೀನ್ 100 ಕೊಡು 50 ಕೊಡು, ಖಾಲಿ ಕೊಡ್ಬೇಡ್ದು. ಖಾಲಿ ಯಾವತ್ತೂ ಇದು ಮಾಡ್ತಾರೆ. ಆರತಿ ಮಾಡಿದಾಗ ಕೊಟ್ಬಿಡ್ಬೇಕು. ಯಾರು ಜೊತೆ ನಿಂತ್ಕೊಳ್ಳೋರು ತಂದು ಮಡಿಕೊಂಡು ಬರೀ ಖಾಲಿ ಖಾಲಿ ಕೈ ಕಳಿಸ್ಬೇಡ್ರಿ. ಆಮೇಲೆ ಎಂಟ್ರಿ ಕೊಟ್ಟಿದ್ದಂಗೂ ಅವಾಗ್ಲೂ ಆರತಿ ಮಾಡ್ತಾರೆ, ಅವಾಗ್ಲೂ ಬಾಗಿಲು ತೊಳೆದು ಪೂಜೆ ಮಾಡಿಸ್ತಾರೆ, ಚೌಟ್ರಿಗೆ ಹೋಗ್ತಿದಂಗೆ. ಅವಾಗ ಜೊತೆಗಿರೋರ ಹತ್ರ ಕೊಟ್ಬಿಟ್ಟು ಇಸ್ಕ ಸ್ವಲ್ಪ ಹಾಕಿ. ಸೊ ಛತ್ರಕ್ಕೆ ಹೋದಾಗ ಆರತಿ ಮಾಡ್ತಾರಲ್ಲ ಹೆಣ್ಣಿನ ಕಡೆಯವರು, ಆವಾಗ ಅಮೌಂಟ್ ಎಷ್ಟು ಹಾಕಬೇಕು, ಎಲ್ಲೇ ಆಗಲಿ ಅಲ್ಲೇ ಆಗಲಿ ಇಲ್ಲೇ ಮನೇಲೇ ಆಗಲಿ ಆರತಿ ಮಾಡಿದಾಗ ಅಮೌಂಟ್ ಕೊಡಬೇಕಂತೆ, ಕಾಸು ಕೊಡಬೇಕಂತೆ. ಸೊ ಏನು ಕೊಡಬೇಕು ಎತ್ತ ರೀಸನ್ ಅಷ್ಟಾಗಿ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಒಂದು ಕಮೆಂಟ್ ಮಾಡಿ, ಏನಕ್ಕೆ ರೀಸನ್ ಇರ್ಬೋದು, ಏನು ರೀಸನ್ಗೆ ಅಮೌಂಟ್ ಕೊಡಬೇಕು ಅನ್ನೋದನ್ನ ಕಮೆಂಟಲ್ಲಿ ಹಾಕಿ ತಿಳಿಸಿ, ನೋಡೋಣ ನಿಮ್ಮ ಪರ್ಸ್ಪೆಕ್ಟಿವ್ ಏನಿದೆ. ಒಂದು ಇದ್ರಲ್ಲಿ ಇಕ್ಕೊಬೇಕಿತ್ತು, ಅದಕ್ಕೆ ದೀಪದ ಒಳಗಡೆ ಆಗಿದೆ. ಮಾಡಿರ್ತಾರ ಅದನ್ನ ರೆಡಿ ಮಾಡಿದ್ದೆ ಕಾಡಿಗೆ.
ರೋಡ್ಗೆ ಯಾಕೋ ಹುಡುಗಿ ಮಾಡಕ್ ಆಗ್ತಾ ಇಲ್ಲಪ್ಪ. ಹುಡುಗಿ ಮಾಡೋ ಗ್ಯಾಸ್ ಇಲ್ಲ ನೀವೊಂದು ದೀಪ ಹಿಡ್ಕೊಬೇಕು. ಅದು ಅಕ್ಕ ನೀರು ಹಿಡ್ಕೊಂಡ್ಬಿಟ್ಟೈತೆ ಹತ್ತಿ. ಅಲ್ಲ ಆಂಟಿ ಒಳಗಡೆ ಐತಲ್ಲ ತೆಟ್ಟೆಲ್ಲ ಹಾಕಿರೋದೈತೆ. ಕಾಣೆ ಗಿಡಕ್ಕೆ ಹಿಂಗ ಅಂದ್ರಲ್ಲ ಇಲ್ಲ ಇದಕ್ಕೂ ನೀರು ಹಾಕ್ತಲ್ಲ. ಅದು ಹತ್ತಿ ಈಗ ನೀರು ಹಾಕ್ಬಿಟ್ಟೈತೆ, ಅದಕ್ಕೆ ಹತ್ತುತ್ತಿಲ್ಲ ಅಷ್ಟೇ. ಒಂದ್ ವೇಳೆ ಇದೇನು ಕನೆ ಎಲ್ಲಗಿಟ್ಟಿದ್ರು ಸರಿ ಹೋದದೆ. ಬತ್ತಿ ಸ್ವಲ್ಪ ದೀಪಕ್ಕೆ ಎಣ್ಣೆಗೆ ಇಟ್ಬಿಟ್ಟು ಮೂರು ಆಯ್ತಲ್ಲ ಬಿಡಿ ಇದಾಯ್ತು. ಈ ಹಬ್ಬಕ್ಕೆಲ್ಲ ಯೂಸ್ ಮಾಡ್ತೀರ ನಾನು. ಹಾ ಅದಾಯ್ತು. ಆಮೇಲೆ ಸ್ವಲ್ಪ ಎಲೆ ರೋಡ್ಗೆ ರೋಡ್ ಕಡೆ ಬಾಚಿದ್ರು ಬೇಕು. ನಿಮ್ದು ಹಿಂಗ್ ಇಳಿತೀರಲ್ಲ ಮನೆ ಮುಂದೆ ಚಪ್ರ ಹಾಕ್ತೀವಿ. ಸೊ ಆ ಚಪ್ರ ಹಾಕೋದಕ್ಕೆ ಮುಂಚೆ ಈ ಥರ ಕಂಬ ನಡ್ತೀವಿ, ಕಂಬದ ಪೂಜೆ ಅಂತ ಮಾಡ್ತೀವಿ. ಸೊ ಅದೇ ಪೂಜೆ ನಡೀತಾ ಇದೆ ಇವಾಗ. ದಾರ ಏನೋ ಕಟ್ಟಿಸ್ತಾ ಇದ್ದಾರೆ, ದಾರ ಕಟ್ಟಿ ಹೂವು ಹಾಕಿ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗಲಿ ಅಂತ ಪೂಜೆ ಮಾಡ್ಕೊಂಡು ಹೋಗ್ತೀವಿ. ನಿಮ್ಮ ಕಡೆ ಏನು ರೀಸನು, ಏನಕ್ಕೆ ಪೂಜೆ ಮಾಡ್ತೀರಾ, ಏನು ಅದು ಸ್ಟ್ಯಾಂಡ್ ಏನು, ಯಾವ ಪರ್ಸ್ಪೆಕ್ಟಿವ್ಗೋಸ್ಕರ, ಏನು ರೀಸನ್ಗೋಸ್ಕರ ಈ ಪೂಜೆ ಮಾಡ್ತೀರಾ ಅನ್ನೋದೊಂದು ಕಮೆಂಟಲ್ಲಿ ಹಾಕಿ ನೋಡೋಣ. ಅವಳು ಎಲ್ಲಿ ಬರ್ತಾಳಲ್ಲ ತುಪ್ಪ ಕೊಡು ಇಲ್ಲಿ ಅದಲ್ಲ ಮೂರು ಸಲ ಬಿಡಿ. ಒಂದೇ 3 ಸಲ ಹಾಕ್ತೀವಿ. ಪೂಜೆ ಆದಮೇಲೆ ನಮ್ಮ ಬಾಯ್ಸ್, ನಮ್ಮ ಅಣ್ಣ, ನಮ್ಮಪ್ಪ, ನಮ್ಮ ತಮ್ಮಂದರು, ಆಮೇಲೆ ನಮ್ಮ ಅಳಿಯ, ನಮ್ಮ ಅಕ್ಕನ ಮಗ ಎಲ್ಲ ಸೇರಿಸಿ ಚಪ್ರ ಹಾಕ್ತವ್ರೆ. ಸರಿ ಎಲ್ಲ ಹೇಳ್ದು ನಾನು ನಿಂತ್ಕೊಂಡು ನೋಡ್ತವ್ರೆ. ಚಿಕ್ಕಮ್ಮ, ಚಿಕ್ಕಪ್ಪ, ಆಂಟಿ ಎಲ್ಲರೂ ಚಪ್ರ ಎಲ್ಲ ಹಾಕಿದ ಮೇಲೆ ಹೊರಗಡೆ ಒಂದು ನೀರು ಇರಬೇಕಂದ್ರೆ ಅದು ಕರೆಕ್ಟಾಗಿ ಗೇಟ್ ಹತ್ರ ಕೂಡಿಸಿ ಬಾಗಿಲು ಮಧ್ಯದಲ್ಲಿ. ಸೊ ಅದಕ್ಕೆ ಇಲ್ಲಿ ನೋಡ್ತಾ ಇರೋದು ಒಂದ್ರಿ ಹಿಡ್ಕೊಂಡು ಅದಕ್ಕೆ ನೀರು ಹೋಯ್ತವ್ರೆ, ಶವರ್ ಟೈಪ್. ಇಲ್ಲೇ ನನಗೊಂದು ಸೆಕೆಂಡ್ ಶಾಕ್ ಆಗ್ಬಿಡ್ತು. ಇದೇ ಲಾಸ್ಟ್ ಸ್ನಾನ ಒಳಗಡೆ ಮಾಡೋಂಗಿಲ್ಲ ಅಂತ ಹಚ್ಚಿರೋ ಅರ್ಶನ ವಿತ್ ಎಣ್ಣೆ ಹೆಂಗಪ್ಪ ತಿಕ್ಕೊಳ್ಳೋದು, ಬರೀ ಇಷ್ಟೇ ಮಾಡಿಸಿದ್ರೆ ಸೋಪ್ ಕೊಡ್ತಾರ ಏನಿಲ್ಲ, ಇಷ್ಟೇ ಸ್ನಾನ ಏನು ಮಾಡಿಸಲ್ಲ ಅಂತವ್ರೆ. ಭಯಪಡಿಸ್ಬೇಕು. ಆಮೇಲೆ ಸ್ವಲ್ಪ ಜನ ಹೇಳಿದ್ರು ಒಳಗಡೆ ಮಾಡ್ಕೊಳತ್ತ ಕಮ್ಮಿ ಅಂತ. ಸ್ವಲ್ಪ ಸಮಾಧಾನ ಆಯಿತು. ಒಂದಾಯ್ತು, ಇನ್ನ 2 ಒಯ್ರಿ. ಇನ್ನೊಂದು ಮಾಡಿಸ್ತಾರೆ, ಒಳಗಡೆ ಮಾಡಿಸ್ಬೇಕು ಬಿಡಪ್ಪ. ಅಷ್ಟೇ ಬಾ. ಒಳಗಡೆ ತಿಕ್ಕೊಳ್ಳೋ ಅಂತ ಬೇಡ ಆಂಟಿ. ನೀವು ಹೋಗಿ ಆಂಟಿ, ನಾನು ಬೀಗ ಹಾಕಿಲ್ಲ ಕಣಮ್ಮ. ಇಲ್ಲ ಯವ್ವ ನಾನು ಹೋಗ್ಬೇಕು. ಯಾವ ಹುಡುಗಿ ಒಯ್ಲಿಲ್ಲ. ಅರುಣ ಹಿಡ್ಕೊಂಡು ಉಯಿಸೋ. ಇನ್ನ ಬಕೆಟ್ ಎಲ್ಲ ಬರ್ರಿ ನೀವು ಹಾಕ್ತಿ.
ಬಾ ಪ್ಲೇಟ್ ಅಲ್ಲೇ ಇಟ್ಟಿದ್ದೀನಿ, ಅಲ್ಲಿದೆ ಹಿಂದೆ ಪ್ಲೇಟ್ ಬೃಂದಂಗ ವೈರವ ಹಾಂ. ಸಿ ಅಂತ ಹೋಗ್ತಿರೋದು ಅಲ್ಲಿ ಅಲ್ಲಿ ಆಯ್ತಪ್ಪ. ನಾವು ಕಲಿಸಿದ್ರ ಆಯ್ತಲ್ಲ ಅಷ್ಟು ಆಯ್ತಾ ತೆಗಿಲಾ? ಏಕೆ ಏ ಬಾ ಅಲ್ಲಿ ಕಳಿಸ್ಲಾ ಹೋಗಿ ನೀನು ಸ್ನಾನ ಮಾಡ್ಕೊಬರು. ಹುಡುಗಿಗೆ ಒಯ್ರಿ. ಏಯ್ ಚೆನ್ನಾಗಿ ಹೋಯ್ತಾರ ಅರುಣ ಎತ್ತ ಮಕ್ಕನ ನಮ್ಮಣ್ಣ ಕಸಿನ್ಸ್ ಎಲ್ಲ ರೇಗಿಸ್ತವ್ರು ನನ್ನ. ಅದೇ ಚಪ್ರದ್ದಿನ ದಾಸಪೂರ್ಣ ಕರೆಸಿ ಪೂಜೆ ಮಾಡಿ ಹೊರಡೋದು ಚೌಟ್ರಿಗೆ. ಸೊ ಅದೇ ಪೂಜೆ ನಡೀತಾ ಇದೆ. ಎಲ್ಲ ನಾಮ ಹಾಕೊಂಡು ನಿಂತವ್ರೆ. ಗೋವಿಂದ ಚೌಟ್ರಿಗೆ ಹೋಗಿದ ತಕ್ಷಣ ಮಳೆ ಬಂತು. ಚೌಟ್ರಿಲ್ಲೇ ನಿಂತಿದ್ದೀವಿ. ಸೊ ನೋಡ್ಬೋದು. ನಮ್ಮಣ್ಣ ಹೇಳ್ತಾವೆ ನಮ್ಮ ಅಣ್ಣನ ಮದುವೆನಲ್ಲಿ ಚಡ್ಡಿ ಹಾಕೊಂಡು ನಾನು ಓಡಾಡ್ತಾಯಿದ್ದೆ, ನನ್ನ ಮದುವೆನಲ್ಲಿ ಅವ್ನು ಚಡ್ಡಿ ಹಾಕೊಂಡು ಓಡಾಡ್ತಾಯಿದ್ದೆ. ಸೊ ನೋಡ್ಬೋದು ರಿಸೆಪ್ಷನ್ ನಡೀತಾ ಇದೆ. ಈವ್ನಿಂಗು ಎಲ್ಲ ವೈಬ್ಸ್ ಸಖತ್ತಾಗಿತ್ತು. ಮಾರ್ನಿಂಗ್ ಆಯಿತು, ಬೆಳಿಗ್ಗೆ ಮದುವೆ, ರಾತ್ರಿ ರಿಸೆಪ್ಷನ್ನು. ಸೊ ಮದುವೆ ತಯಾರಿ ಎಲ್ಲ ಮದುವೆ ಗಂಡ ಕರ್ಕೊಂಡು ಹೋಗ್ತಾ ಇದ್ದಾರೆ. ಬಂದೇ ಬಿಟ್ಟು ಫೈನಲಿ ಮದುವೆ ಟೈಮು. ಅಲ್ಪ ಸ್ವಲ್ಪ ಪೂಜೆ ಶಾಸ್ತ್ರಗಳು ಇರ್ತಾವಲ್ಲ, ಪೂಜಾರು ಹೇಳ್ತಾರೆ ಅದು ಇದು ಆಗ್ತಾ ಇರಬೇಕು, ದವಸ ಧಾನ್ಯ ಏನೋ ಕೊಡ್ತಾರೆ. ಅಲ್ಲಿ ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಗಂಧದ ಕಡ್ಡಿ ಕೊಟ್ಟು ಪೂಜೆ ಮಾಡಿಸ್ತಾರೆ. ಆಮೇಲೆ ತಾಳಿ ಇಟ್ಟಿರ್ತಾರೆ, ತಾಳಿ ಪೂಜೆ ಮಾಡಬೇಕು. ಪಾಪ ನಮ್ಮ ಕ್ಯಾಮ್ರಾಮ್ಯಾನ್ಗಳು ಕಷ್ಟ ಯಾರೂ ಕೇಳಿಸ್ಕೊಳ್ಳಲ್ಲ. ಅಲ್ಲಿ ಶಾಸ್ತ್ರ ನಡೀತಾ ಇರುತ್ತೆ, ಸೌಂಡ್ಗೆ ನಮಗೂ ಕೇಳಿಸಲ್ಲ. ಪಾಪ ಅವ್ರಿಗೆ ವಿಡಿಯೋ ಕ್ಯಾಪ್ಚರ್ ಆಗ್ತಾ ಇಲ್ಲ ಶಾಸ್ತ್ರಗಳಿಗೆ ಅಂತ ಅವ್ರಿಗೆ ಟೆನ್ಷನ್. ಕೊಡೋ ಮಿಥುನ್ ಅವ್ರ ಕೈ ಕೊಡೋ ಅವ್ರ ಕೈಲೇ ಕೊಡೋ ಮಿಥುನ್ ಬೈಲೆ. ಸರ್ ಸ್ವಲ್ಪ ಈ ಕಡೆ ಟರ್ನ್ ಆಗಿ ಸರ್. ಅರುಣಣ್ಣ ಫಸ್ಟ್ ಪ್ಲೇಸ್. ಐನೂರು ಸ್ವಲ್ಪ ಪೋಸ್ ಕೊಡಕ್ಕೆ ತಟ್ಟೆ ಮೇಯ್ತಿ ಸರ್. ಮುಂದೆ ನೋಡಿ ಈ ಕಡೆ ಬ್ರೋ ನಾವೇ ಸಪೋರ್ಟ್ ಮಾಡ್ತಿದ್ದಾರೆ. ಅಯ್ಯ ಪಕ್ಕ ಸೀಟ್ರು ದೇವ್ರತಾ ಇದ್ದೀನಿ ಸೈಟ್ರು. ಅಲ್ಲಿದ್ದಾರೆ. ಪೆನಲ್ಲ ಅಲ್ಲ ಅದು
ಇಟ್ಸ್ ಇಂಡಿಯನ್ ಕಲ್ಚರ್ ಬ್ರೋ, ಇದು ಇಂಡಿಯನ್. ಯಾರು ಕೇಳಲ್ಲ, ಎಷ್ಟೇ ಪಡ್ಕೊಂಡ್ರೆ ಅಷ್ಟೇ. ಅಯ್ಯೋ ಅನುಗ್ತಿದೆ ಬ್ರೋ, ಅನುಗ್ತಿದೇನೋ ಬ್ರೋ, ಬ್ರೋ ಅನುಗ್ತಿದೆ, ಮೂಗಲ ಅನುಗ್ತಿದೆ. ಮುಂದೆ ಇಂಡೋ ಮೂಗಲಿ. ಮಿಥುನ್ ಕಾಯಿ ಸ್ಟಾರ್ಟಿಂಗ್ ಕಾಯಿ ಕೊಟ್ಟಿದ್ರು ಕೈ ಮೇಲೆ, ಗಂಡು ಹೆಣ್ಣಿನ ಕೈ ಮೇಲೆ ಹಾಲು ಹೋಯ್ತು. ನಮ್ಮ ಅಪ್ಪ ಅಮ್ಮ ಹಾಲು ಹೋಗಿದ್ದು. ಈಗ ಹಂಗೆ ಒಂದು 5 ಜನಕ್ಕೆ ಉಳಿಸ್ತಾರೆ. ತಾಳಿ ಕಟ್ಟಿದ ಮೇಲೆ ಕೂರಿಸಿ ಎಲ್ಲರೂ ಬಂದವರೆಲ್ಲ ದಾರೆ ಹೋಗ್ತಾರೆ. ಇದು ನಮ್ಮ ಕಡೆ ದಾರೆ ಅಂತ ಕರೀತಾರೆ. ನಿಮ್ಮ ಕಡೆ ಎಲ್ಲ ಯಾವ ಥರ ಪೂಜೆ ಮಾಡ್ತೀರಾ, ಯಾವ ಥರ ಶಾಸ್ತ್ರ ಮಾಡ್ತೀರಾ ಮದುವೆ ಟೈಮಲ್ಲಿ ಅಂತ ಕಮೆಂಟಲ್ಲಿ ತಿಳಿಸ್ಕೊಡಿ. ಮೇಡಮ್ ಸೆಂಟ್ರಿಗೆ ಬನ್ನಿ ಅವ್ರು ಬರಲ್ಲ. ಕಾಣ್ತಾನೆ ಇಲ್ಲ, ಅವ್ರು ಏನ್ ಮಾಡ್ತಾರೆ ಕಾಣಿಸ್ಬೇಕು ಅಲ್ಲಿ ಹೋಯ್ತಾರೋ ದಾರ ಸೆಂಟ್ರ್ ಮನೆ. ಅರೆ ಆಂಟಿ ಕಾಣಿಸ್ತೆ ಈ ಕಡೆ. ಮೇಡಮ್ ನೋಡಿ ಸ್ವಲ್ಪ ಆ ಕಡೆ ನೋಡಿ, ಸ್ವಲ್ಪ ಕಾಣಿಸ್ತಾರ ಅವರಲ್ಲ, ಅವ್ರದ್ದು ಗೊತ್ತಿಲ್ಲ, ಬಿಡ ಗೊತ್ತಿಲ್ಲ ಅವರು. ಬಿಡ್ತಾರಲ್ಲ ಅವ್ರಿಗೆ ಈ ಕಡೆ ನೋಡಕ್ಕೆ ಸೆಂಟ್ರಲ್ಲಿ ಬಿಡ್ತಾರಲ್ಲ ಅವ್ರಿಗೆ. ಅವ್ರಿಗಲ್ಲ, ದಾರೆ ಉಯ್ತಾರಲ್ಲ ಅವ್ರು ನೋಡಿ. ಉಯ್ತಾರಲ್ಲ ಬರ್ತಾರಲ್ಲ ಅವರಿಗೆ ಫೋಟೋಗಳೇ ಕೊಡಕ್ಕೆ. ಆಯ್ತು ಬಿಡು, ಆಗೋಯ್ತದು, ಆ ಟೈಮಿಸ್ ಮುಗೀತು. ಮಾಡುವ ಹೇಳ್ಬಿಡ್ರ ಒಂದು ಸ್ವಲ್ಪ. ಇದೊಂದು ನೋಡುಮ್ಮ, ಇದೊಂದು ಮಾಡಕ್ಕ. ಯೋ ಅನೋಕ ಸೈಡ್ ಮೇಡಮ್ ಆಗ ಹಿಡ್ಕೊಳ್ಳಿ, ಯಾರು ಹಿಡ್ಕೊಳ್ಳಿ ಮೇಡಮ್, ಆಗ ಹಿಡ್ಕೊಳ್ಳಿ ಸರ್. ಅಲ್ಲಡೆ ಈ ಕಡೆ ಸರ್, ಅಲ್ಲಡೆ ಇವಾಗ ನೀರು ಬರ್ತೈತೆ. ಮೂಗಲ್ ಸರ್, ಹಂಗೆ ಹಿಡ್ಕೊಳ್ಳಿ ಮೇಡಮ್, ರೆಡಿ ಮುಸ್ತಫಾ ಬ್ರೋ, ಎರ್ಚಕ್ಕಾಗಲ್ಲ, ಎಲ್ಲ ಆದ್ಮೇಲೆ ಎರ್ಚಬೇಕು. ಆ ಒಂದು ರೌಂಡ್ ಪ್ಲೇ. ಮನ ಒಂಚೂರು ಅರ್ಧ ಕೈ ಇಟ್ಕೋತೀರಾ? ಅರ್ಧ ಕೈ ಇಟ್ಕೋತೀನಿ, ಒಂದು ಸ್ವಲ್ಪ ಶಿಫ್ಟ್ ಮಾಡ್ತೀನಿ ಕೈಯ. ಬ್ರೋ ಕುಶಾಲ್ ಬ್ರೋ, ಅದೊಂದು ಸ್ವಲ್ಪ ಅಣ್ಣ ಹಂಗೆ ಅರ್ಧ ಇಟ್ಕೊಳ್ಳಿ. ಈಗ ಸುರ್ಸ್ಕೊತೀನಿ ಈ ಕಡೆಗೆ, ಹಂಗೆ ಇಟ್ಕೊಳ್ಳಿ. ಈ ಕಡೆ ಹಚ್ಕೊಳ್ಳಿ. ಇಲ್ಲ ಬ್ರೋ, ಕಾಂಗ್ರ್ಯಾಚುಲೇಷನ್. ಕೈ ನಡಗಂಗ, ಕೈ ಶೇಕ್ ಆಯ್ತಿದೆ. ನನ್ನ ಮಗನು ಕೆಂಚ ಕಮೆಂಟ್ರಿ ಕೊಡ್ತಾನೆ ಬ್ಯಾಕ್ ಹ್ಯಾಂಡಲ್ಲಿ. ಓದ್ತೀನಿ ನನ್ನ ಮಗ. ಇಲ್ಲಿದೆ ಸಿಗಲ್ವೇ, ನೆಟ್ವರ್ಕೇ ಇಲ್ಲ. ಅದು ಕಾಮ, ಅದಕ್ಕೆ ಸುಮ್ಮನೆ ಇದ್ದೀನಿ ಮಾತಾಡ್ದೇನೆ. ಮದುವೆ ಆದಮೇಲೆ ಒಂದು ಸ್ವಲ್ಪ ಶಾಸ್ತ್ರ ಇರುತ್ತೆ. ಅದೇ ಇವಾಗ ಮಾಡ್ತಾ ಇದ್ದಾರೆ ನೋಡಿ, ಅಶ್ವಿನಿ ನಕ್ಷತ್ರ ತೋರಿಸ್ತಾರೆ, ಸೂರ್ಯದೇವಂಗೆ ಎಲ್ಲ ಪೂಜೆ ಮಾಡಿಸ್ತಾರೆ. ಮಾಡಿದ್ಮೇಲೆ ಫೋಟೋಗ್ರಾಫರ್ಸು ಫೋಟೋ ಹೊಡೆದು ಒಂದು ಸ್ವಲ್ಪ ಮದುವೆ ಆದಮೇಲೆ ವಾಪಸ್ ಕಳಿಸ್ತಾ ಇದ್ದಾರೆ. ಇವಾಗ ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಬಂದು ಲಾಸ್ಟಲ್ಲಿ ಮನೆಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಒಂದು ಶಾಸ್ತ್ರ ಇರುತ್ತೆ. ಅದೇ ಸ್ಟಾರ್ಟಿಂಗಲ್ಲಿ ಮಾಡ್ತಿರೋ ಅಕ್ಷತೆ, ಆ ಥರ
ಸೇಮ್ ಅದೇ ಥರನೇ ಮಡ್ಲಕ್ಕಿ ತುಂಬಿಸಿ ಹುಡುಗಿಗೆ ಹುಡುಗಂಗೆ ಕಳಿಸ್ತಾರೆ. ಸೊ ಇವಾಗ ಅದೇ ಆಗ್ತಾ ಇರೋದು. ಅರ್ಶಿನ ಕುಂಕುಮ ಎಲ್ಲ ಇಡ್ತಾ ಇದ್ದೀನಿ. ಮಡ್ಲಕ್ಕಿ ತುಂಬಿಸಿ ಮನೆಗೆ ಕಳಿಸ್ತಾರೆ. ಕರ್ಕೊಂಡು ಹೋಗ್ತೀವಿ ಮನೆಗೆ, ಗಂಡಿನ ಮನೆಗೆ. ಒಂಚೂರು ತೇವ ಮಾಡ್ತೇವೆ ನೋಡು. ಹಾಂ ಬಿಡು ಬ್ರೋ. ಒಂದು ಹೂ ಮಾಡ್ಸ. ಕಾಲು ಎಗ್ಲು ಬನ್ನಿ ಎಲ್ಲರೂ. ಎಲ್ಲ ಫುಲ್ ಅರ್ಜೆಂಟಾಗಿ ಬಂದಿದ್ದು. ಇನ್ನೇನು ಇಷ್ಟು ಟೈಮ್ ಒಳಗಡೆ ಬರಬೇಕು ಅಂತ ಇತ್ತು. 3:15 3:14 ಆಗಿಬಿಟ್ಟಿತ್ತಾಗಲೇ, 13 or 14. ಸೊ ಇವಾಗ ಪೂಜೆ ಮಾಡ್ತಾ ಇದ್ದಾರೆ. ಆ 3:15 ಒಳಗಡೆ ಮನೆ ಒಳಗಡೆ ಹೋಗಬೇಕು, ಸೇರಬೇಕು ಅಂತ ಇತ್ತು. ಇಲ್ಲಾಂದರೆ ಅದು ರಾಹುಗಾಲನೋ ಗುಳಿಕ ಕಾಲಿನೋ ಏನೋ ಸ್ಟಾರ್ಟ್ ಆಗಿಬಿಡುತ್ತೆ, ಅಷ್ಟರಲ್ಲಿ ಜಾನ್ ಆಗಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಬೇಗ ಪೂಜೆ ಮಾಡಿ ಒಳಗಡೆ ಎಂಟ್ರಿ ಕೊಟ್ವಿ. ಹಾಂ ಕೈ ಮುಕ್ಕೊಳ್ಳಿ ಅಂದರೆ ನಿಮ್ಮ ಕಡೆ ಸನ್ ಮಾಡ್ಕೊಳ್ಳಿ ಅಂದರೆ ಏನರ್ಥ ಹೇಳಿ? ನಮಸ್ಕಾರ ಮಾಡೋದಕ್ಕೆ ಸನ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಕೆಲವೊಬ್ರು. ಆಲ್ಮೋಸ್ಟ್ ಸನ್ ಮಾಡ್ಕೊಳ್ಳಿ ಅಂದರೆ ಏನಂತ ಅರ್ಥ, ಏನಕ್ಕೆ ಸನ್ ಮಾಡ್ಕೊಳ್ಳಿ ಅಂತ ಬರುತ್ತೆ ಎಷ್ಟೋ ಜನಕ್ಕೆ. ತಿಳಿಸ್ಕೊಡಿ. ಆಮೇಲೆ ಅದು ನಮ್ಮ ಮನೆಯಲ್ಲಿ 1-2 ದಿನ ಇದ್ಮೇಲೆ ತಿರ್ಗಾ ಹುಡುಗಿ ಮನೆಗೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ಇನ್ನೇನು ಬೇರೆ ಕೆಲಸ ಇಲ್ವಲ್ಲ, ಸುಮ್ಮನೆ ಇದೇ ಥರನೇ ಏನಾದರೂ ಆಟ ಆಡ್ಕೊಂಡು ಕೂತಿದ್ವಿ. ಮದುವೆ ಸ್ಟಾರ್ಟಿಂಗಲ್ಲಿ ಮಾತ್ರ ಹಿಂಗೆ ಬಿಟ್ಕೊಡೋದು, ಈ ಥರ ಆಟ ಅಷ್ಟೇ. ಆಮೇಲೆ ಏನಿಲ್ಲ, ಬರೀ ಮೇಡಮ್ ಅವ್ರದ್ದೇ ಆಟ, ನಾವು ಸುಮ್ಮನೆ ನೋಡಬೇಕಷ್ಟೆ. ಇಲ್ಲಿಂದ ನನ್ನ ಲೈಫಲ್ಲಿ ನೆಕ್ಸ್ಟ್ ಚಾಪ್ಟರ್ ಸ್ಟಾರ್ಟ್.